ಒಂದು ಸಮಯ ಇತ್ತು. ಆಗ ನೀನು ಪ್ರೀತಿಯಿಂದ ಪರಿಪೂರ್ಣವಾಗಿ ಗೋಲೋಕದಲ್ಲಿ ವಾಸವಾಗಿದ್ದೆ. ನೀನು ನಿನ್ನ ಪ್ರೀತಿಯಿಂದ ಸಂಪೂರ್ಣ ಗೋಲೋಕಕ್ಕೆ ಪ್ರೀತಿಯನ್ನ ಹಂಚಿಬಿಟ್ಟಿದ್ದೆ. ಆಗ ಒಂದು ದಿನ ನಿನಗೆ ಶಾಪ ಸಿಕ್ತು. ನಾನು ಶ್ರೀಕೃಷ್ಣನ ಭಕ್ತ ಶ್ರೀಧಾಮ ನಿನಗೆ ಶಾಪ ಕೊಡ್ತಾ ಇದ್ದೀನಿ. ನೀನು 100 ವರ್ಷಗಳ ತನಕ ಶ್ರೀಕೃಷ್ಣನನ್ನು ಮರೆತು ಹೋಗ್ತೀಯ ಮತ್ತು ಗೋಲೋಕದಿಂದ ದೂರ ಮೃತ್ಯು ಲೋಕದಲ್ಲೇ ಇರ್ತೀಯ. ಶಾಪ? ನನಗ್ ಶಾಪ ಸಿಕ್ಕಿತ್ತ? ಯಾರು ಕೊಟ್ಟಿದ್ದು ಶಾಪ? ನನ್ನ ಭಕ್ತ ಶ್ರೀಧಾಮ. ಆದ್ರೆ ಕೃಷ್ಣ, ನನಗಿದೆಲ್ಲ ಯಾಕೆ ನೆನಪಿಲ್ಲ? ಯಾಕೆ ಅಂದ್ರೆ ಎಲ್ಲಾನು ಮರೆಯುವಂತ ಶಾಪನೆ ನಿನಗೆ ಸಿಕ್ಕಿರೋದು ರಾಧಾ. ನಿನಗೇನು ನೆನಪಿಲ್ಲ. ನೀನು ಎಷ್ಟು ಬೇಕಾದರೂ ಪ್ರಯತ್ನ ಮಾಡು, ನಿನಗ್ಯಾವುದು ನೆನಪಾಗಲ್ಲ. ಯಾಕೆಂದ್ರೆ ಶಾಪದ ಅವಧಿ ಇನ್ನೂ ಬಾಕಿ ಇದೆ ರಾಧಾ, ಪೂರ್ತಿ ಆಗಿಲ್ಲ. ಯಾವಾಗ ಸರಿಯಾದ ಸಮಯ ಬರುತ್ತೋ ಆಗ ಎಲ್ಲ ತಾನಾಗೆ ನೆನಪಾಗತ್ತೆ. ಆದ್ರೆ ನೀನು ಖಂಡಿತವಾಗ್ಲೂ ಒಂದು ವಿಷಯನ ತಿಳ್ಕೋಬಹುದು. ಯಾವ ವಿಷಯ ಹೇಳು? ಈ ಶ್ರೀಧಾಮ ಯಾರು ಕೃಷ್ಣ? ನನಗೆ ಪ್ರಿಯವಾದ ಭಕ್ತ ಆಗಿದ್ದ ಶ್ರೀಧಾಮ, ಅವನ ಶಾಪದ ಕಾರಣದಿಂದಾನೇ ಈ ವಿರಹದ ದುಃಖವನ್ನ ಅನುಭವಿಸ್ತಾ ಇರೋದು. ಯಾರು ನಿನಗ್ ದುಃಖ ಕೊಡ್ತಿದಾರೋ ಅವರನ್ನೇ ಪ್ರಿಯವಾದ ಭಕ್ತ ಅಂದಿದ್ಯಾ ಕೃಷ್ಣ? ಅವನು ತನ್ನ ಕೋಪದಲ್ಲಿ ನಮಗ್ ಶಾಪ ಕೊಟ್ಟ. ಯಾಕೆಂದ್ರೆ ಪ್ರೀತಿ ಹೆಚ್ಚಾದಾಗ್ಲೇ ಕೋಪನೂ ಹೆಚ್ಚಾಗೋದು. ಶ್ರೀಧಾಮ ಪ್ರೀತಿಗೋಸ್ಕರನೇ ಈ ಶಾಪ ಕೊಟ್ಟ. 100 ವರ್ಷದ ವಿರಹದ ನೋವಿನ ಶಾಪ. ನಾವು ಒಬ್ರಿಂದ ಒಬ್ರು 100 ವರ್ಷ ಬೇರೆ ಆಗಿರ್ತೀವಿ ಅನ್ನೋ ಶಾಪ. ಪ್ರೀತಿಲಿ ಯಾರಾದ್ರೂ ಅಪಕಾರ ಹೇಗ್ ಮಾಡೋಕ್ ಸಾಧ್ಯ? ಹಾಗ್ ನೋಡೋದಾದ್ರೆ ಇದು ಅಪಕಾರ ಅಲ್ಲ, ಬದಲಾಗಿ ಉಪಕಾರ ರಾಧಾ. ಅದರಿಂದ ಮನುಷ್ಯ ರೂಪದಲ್ಲಿ ಬಂದು ನಿನ್ನನ್ನ ಪ್ರೀತಿಸೋ ಅವಕಾಶ ಸಿಕ್ಕಿದೆ. ಈ ಪ್ರಪಂಚಕ್ಕೆ ಪ್ರೀತಿ ಅಂದ್ರೆ ಏನು ಅಂತ ಕಲಿಸ್ಕೊಡೋ ಅವಕಾಶ ಸಿಕ್ಕಿದೆ. ಕೃಷ್ಣ, ನಿನಗ ಅವನ ದುಷ್ಟತನದಲ್ಲೂ ಪ್ರೀತಿ ಕಾಣಿಸ್ತಿದ್ಯಾ? ಕೋಪ ಬರೋದಿಲ್ವಾ ನಿನಗೆ? ಶ್ರೀಧಾಮನ ಕಾರಣದಿಂದ ನಾನು ನೀನು ಏನೇನೆಲ್ಲ ಅನುಭವಿಸ್ಬೇಕಾಯ್ತು. ಏನ್ ಪಾಪ ಮಾಡಿದ್ದೆ ನಾನು? ರಾಧಾಳಿಂದ ಪಾಪ ಆಗೋದಾ? ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇದಕ್ಕೆಲ್ಲ ಕಾರಣ ಕೇವಲ ಒಂದೇ ಶಬ್ದ, ನಿನ್ನ ಹೆಸರು ರಾಧೆ. ರಾಧೆ ನನ್ನ ಹೆಸರ? ಹಾಗಂದ್ರೆ ನನ್ನ ಪ್ರಭು ಶ್ರೀಕೃಷ್ಣನ ಹೆಸರಿಗಿಂತ ಮೊದಲು ರಾಧಾಳ ಹೆಸರು ಹೇಳಬೇಡಿ. ಶ್ರೀಧಾಮ ನನ್ನ ಭಕ್ತನಾಗಿದ್ದ ರಾಧಾ. ಶ್ರೀಕೃಷ್ಣನಿಗಿಂತ ಮೊದಲು ರಾಧಾಳ ಹೆಸರನ್ನ ಯಾಕೆ ಹೇಳ್ತಾರೆ ಅನ್ನೋದನ್ನ ಅವನಿಗೆ ಅರ್ಥನೂ ಆಗ್ಲಿಲ್ಲ, ಅದನ್ನ ಒಪ್ಕೊಳ್ಳೂ ಇಲ್ಲ. ಅದೇ ಕಾರಣದಿಂದ ಅವನು ನಿನ್ಮೇಲೆ ಕೋಪ ಬಂತು ರಾಧಾ. ಆ ಕೋಪದಿಂದಾನೇ ಅವನು ನಿನಗೆ ಶಾಪ ಕೊಟ್ಟಿದ್ದು. ಹಾಗಂದ್ರೆ ಶ್ರೀಧಾಮ ನನಗೆ ವಿನಾಕಾರಣ ಶಾಪ ಕೊಟ್ಟಿದ್ದಾನೆ. ಯಾರು ಪಾಪಿಗಳನ್ನು ಕ್ಷಮಿಸ್ಬಿಡ್ತಾರೋ ಅಂಥ ಕೃಷ್ಣನ ಭಕ್ತ ನನಗೆ ನಿರಪರಾಧಿಗೆ ಶಾಪ ಕೊಟ್ಟಿದ್ದಾನೆ. ಇಂಥ ವ್ಯಕ್ತಿಗೆ ಶಾಪ ಕೊಡೋದೇ ಸರಿ. ಈಗ ನಾನು ಅವ್ನು ಮಾಡಿರೋ ಪಾಪಕ್ಕೆ ಶಾಪ ಕೊಡ್ತೀನಿ. ಶ್ರೀಧಾಮ, ನೀನ್ ಯಾರೇ ಆಗಿರು, ನೀನ್ ಎಲ್ಲೇ ಇರು, ಇವತ್ತು ನಾನು ನಿನಗೆ ಶಾಪ. ನನ್ನನ್ನು ಯಾಕೆ ತಡೆದೆ? ಯಾಕೆಂದ್ರೆ ಕೃಷ್ಣನ ಪೂರ್ಣವಾಗಿಸೋ ರಾಧಾ, ಅರ್ಧ ವಿಷಯನ ಕೇಳಿ ಶಾಪ ಕೊಡೋದು ಸರಿ ಇರೋದಿಲ್ಲ. ಹಾಗಾದ್ರೆ ಪೂರ್ತಿ ವಿಷಯ ಹೇಳು. ಆದ್ರೂ ಶ್ರೀಧಾಮ ಇವತ್ತು ತಪ್ಪಿಸ್ಕೊಳ್ಳೋಕಾಗಲ್ಲ. ರಾಧಾ, ಶಾಂತವಾಗಿರೋ. ಅಲ್ಲ, ನಿನಗೇನ್ ಅನ್ಸತ್ತೆ? ಶ್ರೀಧಾಮ ಯಾವ ತಪ್ಪನ್ನ ಮಾಡಿದಾನೋ
ಅದು ಅವನಿಗೆ ಅರಿವಾಗಲ್ಲ ಅಂತ ಅನ್ಕೊಂಡಿದ್ಯಾ? ಅವನು ಪಶ್ಚಾತ್ತಾಪ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿರೋದಿಲ್ವಾ? ಖಂಡಿತವಾಗ್ಲೂ ಮಾಡಿರ್ತಾನೆ. ನೀನ್ ಯಾವಾಗ ಗೋಲೋಕದಿಂದ ಹೋದ್ಯೋ ಅದಾದ್ಮೇಲೆ ಶ್ರೀಧಾಮ ನನ್ನನ್ನು ಭೇಟಿಯಾಗೋಕ್ ಬಂದಿದ್ದ. ಪ್ರಭು, ತಪ್ಪಲ್ಲ, ಅಪರಾಧ ಮಾಡಿಬಿಟ್ಟೆ ನಾನು. ದೇವಿ ರಾಧಾಳಿಗೆ ಶಾಪ ಕೊಟ್ಬಿಟ್ಟೆ. ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ದೆ ಇದ್ರೆ ನನಗ್ ಬಿಡುಗಡೆನೇ ಇಲ್ಲ ಪ್ರಭು, ನನಗ್ ಬಿಡುಗಡೆನೇ ಇಲ್ಲ. ನನಗೆ ಶಿಕ್ಷೆ ಕೊಟ್ಬಿಡಿ ಪ್ರಭು. ಸುದರ್ಶನದ ಪ್ರಯೋಗ ಮಾಡಿ ನನಗೆ ಶಿಕ್ಷೆ ಕೊಟ್ಬಿಡಿ, ನನಗೆ ಶಿಕ್ಷೆ ಕೊಟ್ಬಿಡಿ. ಶಿಕ್ಷೆ ಕೊಟ್ಬಿಡಿ. ಏಳು ಶ್ರೀಧಾಮ. ನಾನು ನಿನಗೆ ಶಿಕ್ಷೆ ಹೇಗೆ ಕೊಡೋಕ್ಕಾಗತ್ತೆ? ಹೇಗೆ ರಾಧಾಳಲ್ಲಿ ನನ್ನ ಅಂಶ ಇದೆಯೋ, ಗೋಪಿಕೆಯರಲ್ಲಿ ನನ್ನ ಅಂಶ ಇದೆಯೋ, ಅದೇ ರೀತಿ ನಿನ್ನಲ್ಲೂ ನನ್ನ ಅಂಶ ಇದೆ. ನಾನು ನನಗೆ ಹೇಗೆ ಶಿಕ್ಷೆ ಕೊಟ್ಕೊಳ್ಳಿ? ಪ್ರಭು, ಇದು ಶಿಕ್ಷೆ ಆಗಲ್ಲ ಪ್ರಭು. ನಿಮ್ಮ ಈ ಭಕ್ತನಿಗೆ ವರ ಆಗತ್ತೆ ಪ್ರಭು, ವರ ಆಗತ್ತೆ. ನನಗೆ ಬಿಡುಗಡೆ ಸಿಗತ್ತೆ ಪ್ರಭು, ನನಗೆ ಮುಕ್ತಿ ಸಿಗತ್ತೆ ಪ್ರಭು. ನೀವೇನಾದ್ರೂ ಗೋಲೋಕದಲ್ಲಿ ಇರಲ್ಲ ಅಂತಂದ್ರೆ ನಾನು ಇಲ್ಲಿರೋದು ನಿರರ್ಥಕ ಆಗ್ಬಿಡುತ್ತೆ ಪ್ರಭು, ನಿರರ್ಥಕ ಆಗ್ಬಿಡುತ್ತೆ. ನನಗೆ ಶಾಪ ಕೊಡಿ. ಎಲ್ಲಿವರೆಗೂ ನೀವು ಗೋಲೋಕಕ್ಕೆ ಬರಲ್ವೋ ಅಲ್ಲಿವರೆಗೆ ನಾನು ಇಲ್ಲಿಗೆ ಬರಬಾರ್ದು ಅಂತ. ಪ್ರಭು, ಏನಾದ್ರೂ ನೀವು ಈ ಭಕ್ತನಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಅವಕಾಶ ಕೊಡದೇ ಇದ್ರೆ ನಾನು ಉದ್ಧಾರ ಆಗಲ್ಲ ಪ್ರಭು. ನಾನು ಶಾಪ ಕೊಡೋಕ್ಕಾಗಲ್ಲ, ಆದ್ರೆ ಆಶೀರ್ವಾದ ಕೊಡಬಹುದು ಶ್ರೀಧಾಮ. ಯಾವ ರೀತಿ ನಾನು ಮತ್ತೆ ರಾಧಾ ಭೂಲೋಕದಲ್ಲಿ ಬೇರೆ ಯಾವುದೋ ಯಾರದ್ದೋ ರೂಪದಲ್ಲಿ ಇರ್ತೀವೋ ಅದೇ ರೀತಿ ನೀನು ಶ್ರೀಧಾಮನಾಗಿ ಅಲ್ಲ, ಒಬ್ಬ ಅಸುರನ ರೂಪದಲ್ಲಿರ್ತೀಯ. ಹಾಗೆ ಇನ್ನೊಂದು ವಿಷಯ, ಯಾವ ರೀತಿ ನನ್ನ ಶಕ್ತಿ ಪ್ರೀತಿನೋ ಹಾಗೆ ರಾಧಾನೋ ಅದೇ ರೀತಿ ನಿನ್ನ ಶಕ್ತಿನೂ ಕೂಡ ಪ್ರೀತಿನೇ ಆಗಿರುತ್ತೆ. ಇಲ್ಲ ಪ್ರಭು, ಇಲ್ಲ. ನನಗೆ ನಿಮ್ಮ ಪ್ರೀತಿ ಪಡೆಯೋ ಯೋಗ್ಯತೆ ಇಲ್ಲ ಪ್ರಭು, ಯೋಗ್ಯತೆ ಇಲ್ಲ. ಇದನ್ನ ತೀರ್ಮಾನ ಮಾಡೋದು ನನ್ನ ಅಧಿಕಾರ ಶ್ರೀಧಾಮ. ಕೆಟ್ಟ ಕರ್ಮಗಳ ಪರಿಣಾಮ ಕೆಟ್ಟದ್ದೇ ಆಗಿರುತ್ತೆ ಕೃಷ್ಣ. ಇದನ್ನ ನೀನೇ ಕಲ್ಸಿದಲ್ವಾ? ಹಾಗಾದ್ರೆ ಶ್ರೀಧಾಮನಿಗೆ ವರದಾನ ಯಾಕೆ? ನಿರ್ದೋಷಿಯಾದ ನನಗೆ ಯಾಕೆ ಶಾಪ ಕೊಟ್ಟ ಅವನು? ಇನ್ನು ಈ ಶ್ರೀಧಾಮನಿಗೆ ದುರ್ಗತಿ ಬರೋದು ನಿಶ್ಚಿತ. ಒಬ್ಬ ಅಸುರನನ್ನ ಯಾರು ಪ್ರೀತಿಸ್ತಾರೆ ಹೇಳು? ರಾಧಾ, ಈ ಪ್ರೀತಿ ಯಾವತ್ತಿಗೂ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಅಂತ ನೋಡೋದಿಲ್ಲ. ದೇವತೆನೋ ಅಸುರರೋ ಅನ್ನೋದನ್ನು ನೋಡೋದಿಲ್ಲ. ಪಂಚಭೂತಗಳನ್ನು ಮೀರಿದ್ದು, ಯಾವ ಮಿತಿನೂ ಇಲ್ಲದೆ ಇರುವಂಥದ್ದು. ಈ ಜಗತ್ತಲ್ಲಿ ಯಾರಿಗ್ ಬೇಕಾದ್ರೂ ಪ್ರೀತಿ ಸಿಗಬಹುದು ರಾಧಾ. ಅದಕ್ಕೋಸ್ಕರನೇ ಈ ಪ್ರೀತಿ ಅನ್ನೋದು ತುಂಬಾ ದೊಡ್ಡದು. ಇದರ ಅರ್ಥ ಶ್ರೀಧಾಮನನ್ನು ಪ್ರೀತಿಸೋರ್ ಸಿಕ್ಕಿದಾರಾ? ಅವನಿಗೆ ನನ್ನ ಆಶೀರ್ವಾದ ಸಿಕ್ಕಿದೆ ರಾಧಾ. ಆದ್ರೆ ಕೃಷ್ಣ, ನೀನೇ ಹೇಳಿದ್ದೆ ಸ್ವಲ್ಪ ಸತ್ಯ ಗೊತ್ತಾದ ಮೇಲೆ ಶಂಖಚೂಡನ ಈ ಪರಾಕ್ರಮದಲ್ಲಿ ನಾನು ಅವನಿಗೆ ಸಹಾಯ ಮಾಡಬಹುದು ಅಂತ. ನನ್ನ ಹಿಂದಿನ ಜೀವನಕ್ಕೂ ಶಂಖಚೂಡನಿಗೂ ಏನ್ ಸಂಬಂಧ? ನಿನ್ನ ಹಾಗೇನೆ ಶ್ರೀಧಾಮನಿಗೂ ಇದು ಹೊಸ ಜನ್ಮ. ಶ್ರೀಧಾಮನೇ ಶಂಖಚೂಡ ರಾಧಾ. ನೀನು ಶ್ರೀಧಾಮನ ಅಸುರನನ್ನಾಗಿ ಮಾಡಿದ್ಯಾ, ಹಾಗೆ ಪರಮ ಪ್ರೀತಿಯ ವರದಾನನೂ ಕೊಟ್ಟಿದ್ಯಾ. ಅದಾದ್ಮೇಲೆ ಅವನು ದುಷ್ಟತನ ಮಾಡ್ತಿದ್ದಾನೆ. ಶಂಖಚೂಡನಂಥ ಅಸುರನ ಯಾರು ಪ್ರೀತಿಸಲ್ಲ ಕೃಷ್ಣ. ಇದು ಅವನ ಪ್ರವೃತ್ತಿನೇ ರಾಧಾ. ಆದ್ರೆ ಪ್ರೇಮಕ್ಕೆ ಜೀವನ ಮತ್ತು ಸಾವಿಗೂ ಯಾವ ಸಂಬಂಧನೂ ಇಲ್ಲ. ಪ್ರೀತಿ ಒಂದು ಧಾರೆಯ ಹಾಗೆ ಹರಿತಾನೆ ಹೋಗತ್ತೆ. ಒಂದು ಧಾರೆ ಪರ್ವತದ ತಪ್ಪಲಿನಿಂದ ಹರಿದು ನದಿಗಳ ಮೂಲಕ ಸಾಗರಕ್ಕೆ ಹೋಗಿ ಸೇರ್ಕೊಂಡ್ಬಿಡತ್ತೆ. ಒಂದ್ ವೇಳೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, ಶಂಖಚೂಡ ಯಾರನ್ನ ಪ್ರೀತಿಸ್ತಾನೆ ಅಂದ್ರೆ
ಗೋಲೋಕದಲ್ಲಿ ಒಬ್ಬ ಗೋಪಿಕೆ ಇದ್ಲು. ಅವಳು ನನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ಲು. ಗೋಲೋಕದಲ್ಲಿ ಯಾರು? ನಿನ್ನ ಆಪ್ತ ಗೆಳತಿ ವೃಂದ. ವೃಂದ ವೃಂದ, ರಾಧಾ ಇದ್ದಾಗ ನೀನ್ ನನಗೆ ಯಾವ ವಿಷಯನೂ ಹೇಳೋಕ್ಕಾಗ್ಲಿಲ್ಲ. ಇವತ್ತು ನಿನ್ ಮನ್ಸಿನ ಮಾತನ್ನ ಹೇಳ್ಕೊ. ನಿನ್ನ ಪ್ರೀತಿ ಕೃಷ್ಣನಿಗೆ ಅರ್ಥ ಆಗತ್ತೆ. ನಿಮ್ಮ ಮೇಲಿನ ನನ್ನ ಪ್ರೇಮ ನಿಜವಾದದ್ದು ಕೃಷ್ಣ. ಆದ್ರೆ ನನಗ್ ಗೊತ್ತು, ಎಲ್ಲಿವರೆಗೂ ರಾಧಾ ನಿಮ್ ಜೊತೆ ಇರ್ತಾಳೋ ಅಲ್ಲಿವರೆಗೂ ನಾನ್ ನಿಮ್ಮವಳಾಗಕ್ಕಾಗಲ್ಲ. ಆದ್ರೆ ಈಗ ರಾಧಾಳಿಗೆ ನಿಮ್ಮಿಂದ 100 ವರ್ಷ ವಿಯೋಗದ ಶಾಪ ಸಿಕ್ಕಿದೆ. ಈ 100 ವರ್ಷಕ್ಕಾದ್ರೂ ನನ್ನನ್ನ ನಿಮ್ಮವಳಾಗಿಸ್ಕೊಳ್ಳಿ. ನಿಮಗಂತೂ 100 ವರ್ಷ ಒಂದು ಕ್ಷಣಕ್ಕೆ ಸಮಾನ. ಕಡೆ ಪಕ್ಷ ಒಂದೇ ಒಂದು ಕ್ಷಣಕ್ಕಾದ್ರೂ ನನ್ನನ್ನ ಸ್ವೀಕರಿಸಿ. ವೃಂದ, ನಿನ್ನ ಈ ಸತ್ಯವನ್ನ ಮತ್ತೆ ನೀನ್ ನನ್ ಮೇಲಿಟ್ಟಿರೋ ಪ್ರೀತಿನ ನಾನು ಖಂಡಿತವಾಗ್ಲೂ ಗೌರವಿಸ್ತೇನೆ. ನೀನು ಕೂಡ ನನ್ನ ಸತ್ಯ ಮತ್ತೆ ನನ್ನ ಪ್ರೀತಿನ ಗೌರವಿಸ್ಲೇಬೇಕಲ್ವಾ? ನನ್ನ ಸತ್ಯ ಮತ್ತೆ ನನ್ನ ಪ್ರೀತಿ ಅದು ಒಂದೇ, ರಾಧಾ. ಯಾವುದು ರಾಧಾಳದ್ದೋ ಅವೆಲ್ಲವೂ ಕೃಷ್ಣನದ್ದು. ಅದು ಸುಖ ಆಗ್ಲಿ, ದುಃಖ ಆಗ್ಲಿ, ವರ ಆಗ್ಲಿ ಅಥವಾ ಶಾಪ ಆಗ್ಲಿ. ನಾನಿಲ್ಲಿ ದಿವ್ಯವಾದ ಗೋಲೋಕದಲ್ಲಿರೋದು, ಆದ್ರೆ ರಾಧಾ ಭೂಲೋಕದಲ್ಲಿ. ಇದು ಸಾಧ್ಯನೇ ಇಲ್ಲ. ನಾನು ಕೂಡ ಭೂಲೋಕಕ್ಕೆ ಹೋಗ್ತೀನಿ. ರಾಧಾಳ ಜೊತೆ ಅವಳ ಶಾಪವನ್ನ ಅನುಭವಿಸ್ತೀನಿ. ರಾಧಾಳ ದುಃಖವನ್ನ ಹಂಚ್ಕೋತೀನಿ. ಇದೇ ಅಲ್ವಾ ಪ್ರೀತಿ ಅಂದ್ರೆ? ಹಾಗಾದ್ರೆ ನನ್ ಪ್ರೀತಿ ಏನಾಗ್ಬೇಕು ಕೃಷ್ಣ? ನನಗ್ ಸಿಕ್ಕಿರೋದು ಒಂದೇ ಅವಕಾಶ. ಅನಂತ ಕಾಲದಲ್ಲಿ ಬರೀ ಸ್ವಲ್ಪ ಸಮಯಕ್ಕೆ ರಾಧಾ ನಿಮ್ಮಿಂದ ಬೇರೆ ಆಗಿದ್ದಾಳೆ. ಬೇರೆ ಆಗಿಲ್ಲ ವೃಂದ, ಆದ್ರೆ ಒಂದಾಗೋದಕ್ಕೆ ಹೋಗಿದ್ದಾಳೆ ಅಷ್ಟೇ. ಮಾತಿನ ವಾದದಲ್ಲಿ ನಿಮ್ಮನ್ನ ಯಾರೂ ಗೆಲ್ಲಕ್ಕಾಗಲ್ಲ ಕೃಷ್ಣ. ಅಲ್ಲ, ನಾನು ರಾಧನ್ ಥರ ನಿಮ್ಮನ್ನ ಪ್ರೀತಿಸೋದಿಲ್ವಾ? ಗೋಪಿಯರು ಮತ್ತೆ ಶ್ರೀಧಾಮನು ಪ್ರೀತಿಸಲ್ವಾ? ಪ್ರೀತಿಸ್ತಾರಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ಹೇಗೆ ರಾಧಾಳಲ್ಲಿ ನನ್ನ ಅಂಶ ಇದೆಯೋ ಅದೇ ರೀತಿ ಎಲ್ಲ ಗೋಪಿಕೆಯರಲ್ಲೂ ಇದೆ. ನಿನ್ನಲ್ಲೂ ಇದೆ, ಶ್ರೀಧಾಮನಲ್ಲೂ ಇದೆ. ನಿಮ್ಮೆಲ್ಲರ ಪ್ರೀತಿ ಖಂಡಿತವಾಗ್ಲೂ ಸುಳ್ಳಲ್ಲ. ನಿಮ್ಮೆಲ್ಲರ ಪ್ರೀತಿ ನನ್ನ ಭಕ್ತಿ. ಆದ್ರೆ ರಾಧಾಳ ಪ್ರೀತಿನೇ ನಾನು. ಹೀಗಿರುವಾಗ ನಾನು ಹೇಗೆ ಬೇರೆಯವ್ರಿಗೆ ಸೇರ್ದವನಾಗ್ತೀನಿ? ಪ್ರತಿ ಸಲ ಎಲ್ಲ ಗೋಪಿಕೆಯರಿಗೂ ಸಮಾನ ಪ್ರೀತಿ ಇದೆ ಅಂತ ಹೇಳ್ತೀರಾ? ನೀವು ಮೋಸ ಮಾಡ್ತೀರಾ. ನೀವ್ ಬಯಸೋದು ಎಲ್ರೂ ನಿಮ್ ಜೊತೆ ಇರ್ಬೇಕು ಅಂತ, ಆದ್ರೆ ನೀವ್ ಮಾತ್ರ ರಾಧಾಳ ಜೊತೆ ಇರ್ತೀರಾ. ಸಾಧ್ಯ ಇಲ್ಲ. ಇದು ನನ್ನ ಶಾಪ. ನೀವು ನನ್ನನ್ನ ಒಪ್ಕೊಳ್ದೆ ಹೋದ್ರೆ ನನ್ನ ಮನಸ್ಸು ಯಾವತ್ತೂ ಶಾಂತವಾಗಲ್ಲ. ಹಾಗೆ ಇದಕ್ಕೆ ಕಾರಣ ನೀವೇ. ನೀವ್ ಯಾವತ್ತೂ ಹೇಳಕ್ಕಾಗಲ್ಲ ನೀವ್ ಎಲ್ಲಾ ಗೋಪಿಕೆಯರನ್ನು ಸಮಾನವಾಗಿ ಪ್ರೀತಿಸಿದೀರಾ ಅಂತ. ಯಾಕಂದ್ರೆ ಒಬ್ಬ ಗೋಪಿನ ನೀವು ಪ್ರೀತಿಸ್ಲೇ ಇಲ್ಲ ಅನ್ನೋ ಹಾಗಿರ್ತಾಳೆ. ಯಾವಾಗೆಲ್ಲ ಕೃಷ್ಣ ಮತ್ತೆ ಗೋಪಿಕೆಯರ ಕತೆ ಹೇಳ್ತಾರೋ ಆಗೆಲ್ಲ ಈ ನತದೃಷ್ಟಿ ಗೋಪಿಕೆಯ ಹೆಸರು ಹೇಳ್ತಾರೆ. ಮತ್ತೆ ಅದು ನಾನೇ, ವೃಂದ. ವೃಂದ ಅವಳ ಪ್ರೀತಿನ ಕೃಷ್ಣ ಅವಮಾನಿಸಿದ್ರು. ಯಾವತ್ತೂ ಅರ್ಥನೇ ಮಾಡ್ಕೊಳ್ಳಿಲ್ಲ. ನಾನು ಮಾತು ಕೊಡ್ತೀನಿ, ಇವತ್ತಿನ ನಂತರ ಯಾವಾಗ್ಲಾದ್ರೂ ಕೃಷ್ಣ ಮತ್ತೆ ಅವನ ಗೋಪಿಕೆಯರ ಕತೆ ಹೇಳಿದ್ರು ಒಬ್ಬ ಗೋಪಿಕೆಯು ಪ್ರೀತಿ ಇಲ್ಲದೆ ಇರೋದಿಲ್ಲ.
ನಿನಗೂ ಹಾಗಾಗಲ್ಲ ವೃಂದ. ಆದ್ರೆ ವೃಂದ ನಿನ್ನನ್ ಪ್ರೀತಿಸ್ತಿದ್ಲಲ್ವಾ ಕೃಷ್ಣ, ಶಂಖಚೂಡನ್ನಲ್ಲ ಅಲ್ವಾ? ಹೇಗೆ ಶ್ರೀಧಾಮ ಶಂಖಚೂಡನ ಜನ್ಮ ತಾಳಿದಾನೋ ಹಾಗೆ ವೃಂದ ತುಳಸಿಯ ರೂಪದಲ್ಲಿ ಜನ್ಮ ತಾಳಿದಾಳೆ. ಈಗ ಶ್ರೀಧಾಮನಲ್ಲಿ ಶಂಖಚೂಡನಲ್ಲಿ ನನ್ನದೇ ಅಂಶ ಇದೆ. ಅದೇ ಕಾರಣದಿಂದ ತುಳಸಿ ಶಂಖಚೂಡನನ್ನ ಪ್ರೀತಿಸೋಕ್ ಶುರು ಮಾಡಿದ್ಲು ರಾಧಾ. ಅವರ ಪ್ರೀತಿನೂ ಕೂಡ ನಮ್ಮ ಪ್ರೀತಿ ಇದ್ದ ಹಾಗೆ. ತುಳಸಿ ಶಂಖಚೂಡನನ್ನ ಹೇಗ್ ಪ್ರೀತಿಸ್ತಾಳೆ ಅಂದ್ರೆ ರಾಧಾ ಕೃಷ್ಣನ ಪ್ರೀತಿಸ್ದ ಹಾಗೆ. ತುಳಸಿ ಶಂಖಚೂಡನಿಗೆ ಎಂಥ ಶಕ್ತಿ ಅಂದ್ರೆ ರಾಧಾ ಕೃಷ್ಣನಿಗೆ ಶಕ್ತಿ ಇದ್ದ ಹಾಗೆ. ಈಗ ನೀನೇ ಹೇಳು ರಾಧಾ, ಯಾರ ಶಕ್ತಿ ಸ್ವತಃ ಪ್ರೀತಿಯಾಗಿರುತ್ತೋ ಅವನನ್ನ ನಾನು ಹೇಗ್ ತಾನೇ ಸೋಲ್ಸೋಕಾಗತ್ತೆ? ನನ್ನ ಶಾಪದಲ್ಲಿ ಅರ್ಧ ಹಂಚ್ಕೊಂಡಿದ್ಯಾ ಕೃಷ್ಣ. ನನ್ನ ಕಾರಣದಿಂದ ನೀನು ಗೋಲೋಕನ ಬಿಟ್ಟು ಭೂಲೋಕಕ್ಕೆ ಬರ್ಬೇಕಾಯ್ತು. ವಿಧಿ ಏನ್ ಬಯಸಿತ್ತೋ ಖಂಡಿತವಾಗ್ಲೂ ಅದೇ ಆಗಿದೆ. ಹಾಗೆ ಇದರಲ್ಲಿ ಯಾರ ತಪ್ಪೂ ಇಲ್ಲ. ರಾಧಾಳದ್ದು ಯಾವ ತಪ್ಪು ಇಲ್ಲ, ಶ್ರೀಧಾಮನದ್ದು ಇಲ್ಲ. ನಾನು ನಿನಗಿದನ್ನ ಹೇಳಿರ್ಲಿಲ್ಲ. ಯಾಕೆ ಅಂದ್ರೆ ಇಷ್ಟಕ್ಕೆಲ್ಲ ಕಾರಣ ನೀನೇ, ಇದಕ್ಕೆಲ್ಲ ನೀನೇ ಜವಾಬ್ದಾರಿ ಅಂತ ನೀನೆಲ್ಲ ಅನ್ಕೋತೀಯೋ ಅಂತ ನನಗೆ ಅನಿಸ್ತಿತ್ತು. ನಾನೇ ಧನ್ಯ ಕೃಷ್ಣ. ಕೃಷ್ಣ ನನ್ನ ಶಾಪನ ತನ್ನ ತಲೆ ಮೇಲೆ ಹಾಕೊಂಡ. ನನಗೋಸ್ಕರ, ನನ್ನ ಪ್ರೀತಿಗೋಸ್ಕರ ಅವನು ಗೋಲೋಕನ ಬಿಟ್ಟು ಭೂಮಿ ಮೇಲೆ ಬಂದ. ಆದ್ರೆ ಕೃಷ್ಣ, ಶಂಖಚೂಡ ನಿನ್ನ ಅಂಶ, ಹಾಗೆ ವೃಂದ ನಿನ್ನನ್ ಪ್ರೀತಿಸ್ತಿದ್ಲು. ಅಂದ್ರೆ ಈ ಪ್ರೀತಿಯ ಶಕ್ತಿನ ಹೇಗ್ ಕಡಿಮೆ ಮಾಡೋದು? ಯಾವತ್ತಾದ್ರೂ ರಾಧಾ ಕೃಷ್ಣರ ಪ್ರೀತಿ ಕಡಿಮೆ ಆಗತ್ತಾ ಹೇಳು? ಹಾಗಾದ್ರೆ ತುಳಸಿ ಮತ್ತು ಶಂಖಚೂಡರ ಪ್ರೀತಿಯ ಶಕ್ತಿ ಕಡಿಮೆ ಆಗೋದಿಲ್ಲ ರಾಧಾ. ಹಾಗಾದ್ರೆ ಈಗ ದಾರಿ ಏನು ಕೃಷ್ಣ? ದಾರಿ ಒಂದೇ, ಕೇವಲ ಒಂದೇ ಒಂದು ದಾರಿ ಇರೋದು. 2 ಶಬ್ದ. ರಾಧೆ ರಾಧೆ ರಾಧೆ. ಈ ಯುದ್ಧ ನಾವು ಗೆಲ್ಲಕ್ಕಾಗಲ್ಲ. ಅಸುರ ರಾಜ ಶಂಖಚೂಡನ ಶಕ್ತಿಯ ಮುಂದೆ ಯಾವುದೇ ರೀತಿಯಲ್ಲೂ ಎದುರಿಸಕ್ಕಾಗಲ್ಲ. ದೇವರಾಜ ಇಂದ್ರ ಇನ್ನೂ ಬಂದಿಲ್ಲ. ನಾವು ಯುದ್ಧ ವಿರಾಮದ ಘೋಷಣೆ ಮಾಡಬೇಕು. ಇಲ್ಲ ಅಂದ್ರೆ ನಾವು ಇಂದ್ರಲೋಕನ ಕಳ್ಕೊತೀವಿ. ಯಾವುದೇ ಸಮಸ್ಯೆಗೆ ಪರಿಹಾರ ಹೋರಾಟದಿಂದನೇ ಬರುತ್ತೆ ಅನ್ನೋದು ಇದು ಸತ್ಯ ಅಲ್ಲ. ಹೇಗ್ ನಾನು ಸಂಜೆ ಆಗ್ತಾ ಇದ್ದ ಹಾಗೆ ಅಸ್ತಮನ ಆಗ್ಬಿಡ್ತೀನಿ, ಹಾಗೆ ಮಾರನೇ ದಿನ ಪೂರ್ತಿ ಶಕ್ತಿಯಿಂದ ಈ ಸೃಷ್ಟಿಗೆ ಬೆಳಕನ್ನು ಕೊಡ್ತೀನೋ ಅದೇ ರೀತಿ ನಾಳೆ ನಾವೆಲ್ಲ ಹೊಸ ಶಕ್ತಿ ಮತ್ತೆ ವ್ಯೂಹ ರಚನೆ ಮಾಡಿಕೊಂಡು ಶಂಖಚೂಡನ ಎದುರಿಸೋಣ. ನಾವು ಯಾವ್ದಾದ್ರೂ ದಾರಿ ಹುಡುಕ್ಬೇಕು. ದೇವತೆಗಳ ಕಡೆಯಿಂದ ಯುದ್ಧಕ್ಕೆ ವಿರಾಮ ಹೇಳ್ತಿದೀವಿ ಶಂಖಚೂಡ. ದೇವತೆಗಳು ಯುದ್ಧ ಭೂಮಿ ಬಿಟ್ಟು ಹೋಗು ಘೋಷಣೆ ಮಾಡ್ಬಿಟ್ಟಿದ್ದಾರೆ. ಇದರ ಅರ್ಥ ಏನಂದ್ರೆ ನಾವು ಗೆದ್ಬಿಟ್ಟಿದ್ದೀವಿ. ಅಸುರರ ರಾಜ ಶಂಖಚೂಡರಿಗೆ, ಅಸುರರ ರಾಜ ಶಂಖಚೂಡರಿಗೆ, ಅಸುರರ ರಾಜ ಶಂಖಚೂಡರಿಗೆ. ಸೂರ್ಯದೇವ, ಈಗ ನೀವೇ ಹೇಳಿ, ಮುಂದಕ್ಕೆ ನಮ್ಮ ರಣನೀತಿ ಏನು? ನಮ್ಮ ರಣನೀತಿ ಅಂತೂ ಗೊತ್ತಿಲ್ಲ. ಆದ್ರೆ ಬೇರೆ ಜನಗಳ ಮೇಲೆ ಒಬ್ಬರ ನಂತರ ಒಬ್ಬರನ್ನ ಹಿಡಿಯೋ ಕೆಲಸ ಮಾಡೋದೇ ಶಂಖಚೂಡನ ರಣನೀತಿ. ಅವನನ್ನ ತಡೆಯೋದಕ್ಕೆ ನಾವೆಲ್ಲ ಏನಾದ್ರೂ ಉಪಾಯ ಮಾಡಬೇಕು. ನಾವೆಲ್ಲ ಹೋಗಿ ಶ್ರೀಕೃಷ್ಣನ ಸಹಾಯ ಕೇಳ್ಬೇಕು. ದೇವರಾಜ ಇಂದ್ರ, ಮಹಾದೇವ ಮತ್ತೆ ಶ್ರೀಕೃಷ್ಣ ಇಬ್ರತ್ರನು ಸಹಾಯ ಕೇಳಕ್ ಹೋಗಿದ್ರು. ಸಹಾಯ ಮಾಡಿ ಮಹಾದೇವ. ನಾನ್ ನಿಮಗೆ ಈ ಸಲ ಯಾವ ಸಹಾಯನೂ ಮಾಡಕ್ಕಾಗಲ್ಲ. ಸತ್ಯವಾಗ್ಲೂ ನಾನು ನಿಮಗೆ ಯಾವ ಸಹಾಯನೂ ಮಾಡೋಕ್ಕಾಗಲ್ಲ ದೇವರಾಜ ಇಂದ್ರ. ಆದ್ರೆ ಇಬ್ಬರು ದೇವತೆಗಳು ನಮಗೆ ಸಹಾಯ ಮಾಡೋದಕ್ಕೆ ಸಿದ್ಧರಿಲ್ಲ. ನನ್ನ ಪ್ರಕಾರ ನಾವೆಲ್ಲ ಒಟ್ಟಾಗಿ ಹೋಗಿ ಶ್ರೀಕೃಷ್ಣನ ಮತ್ತೆ ಸಹಾಯ ಕೇಳಬೇಕು. ನಾವೆಲ್ಲ ಸೇರ್ಕೊಂಡು ಅವರನ್ನ ಕೇಳಿದ್ರೆ ಬಹುಶಃ ಅವ್ರು ನಮಗೆ ಸಹಾಯ ಮಾಡಬಹುದು. ನನಗೆ ಸಂಪೂರ್ಣ ನಂಬಿಕೆ ಇದೆ. ಶ್ರೀಕೃಷ್ಣನ ಹತ್ರ ಈ ಶಂಖಚೂಡನಿಗೆ ಒಂದಲ್ಲ ಒಂದು ಉಪಾಯ ಖಂಡಿತ ಇರುತ್ತೆ.
ಕನಸು ಅಂದ್ರೇನು? ಕನಸನ್ನ ನಾವು ಮಲಗಿರುವಾಗ ಕಾಣ್ತೀವಿ. ಒಂದು ಅಪೂರ್ಣವಾದ ಆಸೆ, ಇದನ್ನ ನಾವು ಮಲಗಿರುವಾಗ ಪೂರ್ತಿ ಮಾಡ್ಕೋತೀವಿ ಅಲ್ವಾ? ಖಂಡಿತವಾಗ್ಲೂ ಅಲ್ಲ. ಕನಸು ಯಾವುದು ಅಂದ್ರೆ ನಿಮ್ಮನ್ನ ಎಚ್ಚರಿಸೋ ಅಂಥದ್ದು. ಕನಸು ಯಾವುದು ಅಂದ್ರೆ ನೀವು ಜೀವನದಲ್ಲಿ ಮುಂದೆ ಬರೋದಕ್ಕೆ ಕಾಯಿಸೋ ಅಂಥದ್ದು. ನಾವು ಕನಸನ್ನ ಮಲಗಿರುವಾಗ ಕಾಣಬಹುದು. ಅದನ್ನ ಸಾಕಾರ ಮಾಡ್ಕೊಳ್ಳೋಕೆ ಹಗಲು ರಾತ್ರಿ ಎಚ್ಚರವಾಗಿದ್ದು ಶ್ರಮ ಪಡಬೇಕಾಗತ್ತೆ. ಹಾಗೆ ಮಾಡ್ದಾಗ್ಲೇ ಕನಸು ನನಸಾಗೋದು. ಈಗ ನೀವು ನಿಮ್ಮ ಜೀವನಕ್ಕೆ ಅರ್ಥ ತಂದ್ಕೋತೀರೋ ಅಥವಾ ನಿದ್ದೆ ಮಾಡಿ ಅದನ್ನ ವ್ಯರ್ಥ ಮಾಡ್ಕೋತೀರೋ, ತೀರ್ಮಾನ ನಿಮಗ್ ಬಿಟ್ಟಿದ್ದು. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.